ಈ ಬಾಗಲಕೋಟೆ ಮತ್ತು ದಾವಣಗೆರೆ ಕ್ಷೇತ್ರದ ಮತದಾರರಿಗೆ ನಿಮ್ಮ ಸಮುದಾಯದವರಿಗೆ ಏನು ಹೇಳ್ತೀರಿ ಸರ್? ಇಲ್ಲ, ನಾನು ಹೇಳ್ತಾ ಇಲ್ಲ, ಸಮರ್ಥವ್ರು ಗೆಲ್ತಾರೆ. ಬಾಗಲಕೋಟೆ ಅಂತ ಆಲ್ರೆಡಿ ಗೆದ್ದಾಗಿದೆ, ನಾವು ಆಲ್ರೆಡಿ ಗೆದ್ದಾಗಿದೆ. ಇಲ್ಲಿ ಸ್ವಲ್ಪ ಗೊಂದಲ ಆಯಿತು, ಆ ಗೊಂದಲ ನಾನು ಹೋದ್ಮೇಲೆ ಎಲ್ಲ ಸರಿ ಹೋಗ್ತದೆ, ಗೆಲ್ತೀವಿ ನಾವು. ಈಗ ಮಲ್ಲಿಕಾರ್ಜುನ ಅವ್ರ ಮನೆಗೆ ಹೋಗ್ತೀರಿ ಈಗ ಊಟಕ್ಕೆ? ಹೋಗ್ಲೇಬೇಕು, ಸ್ನೇಹಿತ ಅವನು, ಸ್ನೇಹಿತನ ಮನೆಗೆ ಹೋಗ್ಲೇಬೇಕಿಲ್ಲ, ಅಲ್ಲಿ ಹೋಗಿ ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸರಿ ಹೋಗಿದೆ, ಏನೂ ಆಗಿಲ್ಲ, ಎಲ್ಲ ಸರಿನೇ ಇದೆ. ಜೊತೆ ಮಾತನಾಡೋಕ್ಕೆ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು ಜಾಯ್ನ್ ಆಗ್ತಾರೆ. ಜಮೀರ್ ಅಹಮದ್ ಖಾನ್ ಅವರೇ, ಮೊದಲನೇದಾಗಿ ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ ಸಹಜವಾಗಿ ಟಿಕೆಟ್ಗೋಸ್ಕರ ನಿಮ್ಮ ಸಮುದಾಯಕ್ಕೋಸ್ಕರ ಒಂದು ಲಾಬಿ ಮಾಡಿದ್ರಿ. ಟಿಕೆಟ್ ಬೇರೆಯವ್ರಿಗೆ ಸಿಕ್ತು, ಅಂದರೆ ಶಾಮನೂರು ಕುಟುಂಬಕ್ಕೆ ಸಿಕ್ತು, ನೀವು ಸ್ವಲ್ಪ ಅಂತರ ಕಾಯ್ಕೊಂಡಿದ್ರಿ. ಈಗ ನೀವು ಬರ್ತಾ ಇದ್ದೀರಾ ಮತ್ತೆ ಚುನಾವಣಾ ಪ್ರಚಾರದಲ್ಲಿ. ಇಷ್ಟು ದಿನ ದೂರ ಇದ್ದಿದ್ದು ಯಾವ ಕಾರಣಕ್ಕೋಸ್ಕರ ಸರ್? ಸಿಟ್ಟಿಂದನಾ, ಬೇಜಾರಿಂದನಾ, ಯಾವ ಕಾರಣ? ಲಾಬಿ ಅಂತ ಇಲ್ಲ, ನಮ್ಮ ಸಮಾಜದವರು ಹಿರಿಯರಾದಂಥ ಶಾಮನೂರು ಶ್ರೀಶಂಕರಪ್ಪ ಅವರು ಇರುವಾಗ 2023 ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರು ಏರಿಯಾದಲ್ಲಿ ಪ್ರಚಾರಕ್ಕೆ ಹೋಗುವಾಗ ಅವರೆಲ್ಲ ಕಡೆ ಏನಂತ ಇದ್ರು, ಕೊನೆ ಚುನಾವಣೆ ಅದಾದಮೇಲೆ ನಾನು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ನಾನೇ ಗೆಲ್ಸ್ಕೊಂಡು ಬರ್ತೀನಿ ಅಂತ ಮಾತನ್ನು ಕೊಟ್ಟಿದ್ದರು. ನಮ್ಮ ಸಮಾಜ ಬಂದು ನನ್ನ ಕೇಳಿದರು, ಸರ್ ಈ ಥರ ಅಜ್ಜ ಅವ್ರು ಮಾತು ಕೊಟ್ಟಿದ್ದರು, ಅವರು ಈ ಮಧ್ಯದಲ್ಲಿ ಇಲ್ಲ ಅವರು, ಹಾಗಾಗಿ ನಮಗೆ ಅಲ್ಪಸಂಖ್ಯಾತರಿಗೆ ನೀವು ಟಿಕೆಟ್ ಕೊಡಿಸ್ಲೇಬೇಕಂತ ಕೇಳಿದರು. ಆ ಬೇಡಿಕೆನ ಇಟ್ಟಿದ್ವಿ. ನಾನು ಮುಂಚೆನೇ ಹೇಳಿದ್ದೆ, ಭಾಳ ಸತಿ ಹೇಳಿದ್ದೀನಿ ನಾನು, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಕೇಳೋದಷ್ಟೇ ನಾವು. ಈಗ ಚಾಮರಾಜಪೇಟೆ ಕ್ಷೇತ್ರದ ನಾನು ಇವತ್ತು MLA ಆಗಿದ್ದೀನಿ, ನನಗೇ ಕೊಡ್ತಾರಂತ ಭರೋಸೆನೂ ಇಲ್ಲ. ಕಾಂಗ್ರೆಸ್ ಪಕ್ಷ ಆ ಥರ ಪಕ್ಷ ಅದು. ಈಗ ನಂದೇ ಕ್ಷೇತ್ರ ಉದಾಹರಣೆ, ಈಗ ಚಾಮರಾಜಪೇಟೆ ನಾನು MLA ಆಗಿದ್ದೀನಿ, ನೆಕ್ಸ್ಟ್ 28ಕ್ಕೆ ನಾನು ಕೊಡ್ತಾರಂತ ಭರೋಸೆ ಇಲ್ಲ ನನಗೆ. ಯಾರು ಬೇಕಾದ್ರೂ ಕೊಡ್ಬೋದು ಕಾಂಗ್ರೆಸ್ ಪಕ್ಷದಲ್ಲಿ, ಹೈಕಮಾಂಡ್ ತೀರ್ಮಾನ. ಅಂದರೆ ಅವತ್ತಿಂದ ಒಂದು ಪದ್ಧತಿ ಬಂದಿತ್ತು, ಯಾರನ್ನ ಮನೆಯಲ್ಲಿ ಸತ್ತರೆ ಅವ್ರ ಕುಟುಂಬಕ್ಕೆ ಕೊಡಬೇಕಂತ ಪದ್ಧತಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಅವ್ರ ಕುಟುಂಬಕ್ಕೆ ಕೊಟ್ಟಿದ್ದಾರೆ. ನಾನು 23ನೇ ತಾರೀಕು ಹೇಳಿದ್ದೀನಿ, ನಾನು ಚುನಾವಣೆ ನಾಮಿನೇಷನ್ಗೂ ನಾನು ಹೋಗಬೇಕಾಗಿತ್ತು. ಅಸೆಂಬ್ಲಿಯಲ್ಲಿ ಕ್ವಶನ್ ಇದ್ದಿದ್ದ ಕಾರಣಕ್ಕೆ ಹೋಗಲಿಲ್ಲ. ಅವತ್ತು ಮಾಧ್ಯಮಕ್ಕೆ ಮಾತಾಡಿದ್ದೀನಿ ನಾನು ಹೋಗಬೇಕಾಗಿತ್ತು, ಕ್ವಶನ್ ಇದ್ದಿದ್ದಕ್ಕೆ ನಾನು ಹೋಗೋಕ್ಕೆ ಸಾಧ್ಯ ಆಗಲಿಲ್ಲ. ಆ ಕಾರಣಕ್ಕೆ ನಮ್ಮ ಅಭ್ಯರ್ಥಿ ನಿಂತಿದ್ದಾರೆ ಸಮರ್ಥ ಅವರು, ಅವ್ರು ಗೆಲ್ತಾರೆ, ನಾನು ಪ್ರಚಾರಕ್ಕೆ ಹೋಗ್ತೀನಿ ಅಂತ ಹೇಳಿದೆ. ಸರ್, ಇದ್ರ ಜೊತೆಗೆ ಈ SDPI ಸೇರಿದಂತೆ ಬೇರೆ ಬೇರೆ ನಾಯಕರು ಹಿಂದೆ ಪ್ರಚಾರ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರುವಂಥ ಮಾತು ಅಂದರೆ, SDPI ಸೇರಿದಂತೆ ಬೇರೆ ಬೇರೆ ಮುಸ್ಲಿಂ ಯಾರ್ಯಾರು ಅಭ್ಯರ್ಥಿಗಳಿದ್ದಾರೆ, ಜಮೀರ್ ಅಹಮದ್ ಅವರಿಗೆ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ಹೀಗಾಗಿ ಅವರು ಬೆಂಬಲವೂ ಕೂಡ ನಮಗಿದೆ ಅಂತ ಹೇಳ್ತಿದ್ದಾರೆ. SDPIನೇ ಹೇಳ್ತಾ ಇದೆ ಜಮೀರ್ ಅಹಮದ್ ಖಾನ್ಗೆ ಅಥವಾ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಕಾಂಗ್ರೆಸ್ಸಿಂದ, ಹೀಗಾಗಿ ಜಮೀರ್ ಅಹಮದ್ ಖಾನ್ ಬೆಂಬಲಿಗರಾದ್ರೆ ನಮ್ಗೆ ಓಟ್ ಆಗ್ತಾರೆ ಅಂತ ದಾವಣಗೆರೆ ಹೇಳ್ತಾರೆ. ನನ್ನ ಅಸಮಾಧಾನ ಇದ್ದೀನಿ ಅಂತ ಎಲ್ಲ ನಮ್ಮ ಮಾಧ್ಯಮದಲ್ಲಿ ಹೇಳಿದ್ದೀನಿ. ನಾನು ಇದುವರೆಗೂ ಕೇರಳದಲ್ಲೂ ಭಾಳ ಜನ ಮಾಧ್ಯಮದವ್ರು ಬಂದು ಕೇಳಿದ್ರು, ನೀವು ಪ್ರಚಾರಕ್ಕೆ ಹೋಗ್ತೀರಾ ದಾವಣಗೆರೆಗೆ ಅಂದರೆ. ಇಲ್ಲ, ನಾನು ವೇಣುಗೋಪಾಲ್ ಟಾಸ್ಕ್ ಕೊಟ್ಟವ್ರೆ, ಜವಾಬ್ದಾರಿ ಕೊಟ್ಟವ್ರು ನನಗೆ. ನಾನು 5ನೇ ತಾರೀಕು ಹೋಗ್ಬೇಕಂತಾನೆ ಅವತ್ತಿಂದಾನೇ ಹೇಳ್ಕೊಂಡು ಬರ್ತಾಯಿದ್ದೀನಿ. ಅಲ್ಲಿ ನನಗೆ 26ನೇ ತಾರೀಕಿಂದ ಇವತ್ತವರೆಗೂ ಅಂದರೆ 10 ದಿನದಿಂದ ನಾನು ಪ್ರಚಾರ ಮಾಡ್ತಾಯಿದ್ದೀನಿ. ನನ್ನ ಅನಿಸಿಕೆ ಕನಿಷ್ಠ ಒಂದು 9 ಡಿಸ್ಟಿಕ್ ಮೇಲೆ ನಾನು ಮಾಡಿದ್ದೀನಿ. ಆ್ಯಕ್ಚುಲಿ ಇನ್ನೂ 3 ದಿನ ಮಾಡಬೇಕಾಗಿತ್ತು ನಾನು. ಇಲ್ಲಿ ಮನೆ ಮುಖ್ಯಮಂತ್ರಿಗಳು ಜಮೀರ್ ಅವರು 5ನೇ ತಾರೀಕು ಬರ್ತಾರಂತ ಘೋಷಣೆ ಮಾಡಿದ್ಮೇಲೆ ನಾನು ವೇಣುಗೋಪಾಲ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡು, ಇಲ್ಲ ಸರ್ ಮನೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿಬಿಟ್ಟಿದ್ದಾರೆ, ನಾನು ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೋಗಲೇಬೇಕಾಗ್ತದೆ ಅಂತ ಕೇಳ್ಬಿಟ್ಟು ಬಂದಿರೋದು ನಾನು. ಮುಖ್ಯಮಂತ್ರಿಗಳು ನಿನ್ನೆ ಏನು ಹೇಳಿದ್ರು ಸರ್? ಕರೆ ಮಾಡಿದ್ರೆ, ಫೋನ್ ಮಾಡಿದ್ರೆ, ಏನಂತ ಹೇಳಿ? ಇಲ್ಲ, ಮಾತಾಡಿದ್ರೆ ಇಲ್ಲ ಬರ್ತಾ ಇದ್ದೀನಿ ಸರ್, ನನಗೆ ಫ್ಲೈಟ್ ಇಲ್ಲ, ಏನು ಮಾಡೋದು, ಇಲ್ಲ ನಾನೇ ಸ್ಪೆಷಲ್ ಫ್ಲೈಟ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಫ್ಲೈಟ್ ಕಳಿಸಿದ್ರು ಮನೆ ಮುಖ್ಯಮಂತ್ರಿಗಳು. ಆ ಫ್ಲೈಟಲ್ಲೇ ನಾನು ಬಂದಿದ್ದೀನಿ ಇವತ್ತು. ಈಗ ಜಮೀರ್ ಅಹಮದ್ ಖಾನ್ ಅವರ ಅಲಭ್ಯತೆ ಅಥವಾ ಒಂದು ವೇಳೆ ಬರದೇ ಇದ್ರೆ ಅದು ಚುನಾವಣೆ ಮೇಲೆ ಪರಿಣಾಮ ಬೀರ್ತಾ ಇದ್ದ. ಮುಸ್ಲಿಂ ಸಮುದಾಯದವರು ಸಿಟ್ಟಾಗಿದ್ರು, ಅಂದರೆ ಬೇರೆ ಬೇರೆ ಕ್ಯಾಂಪೇನ್ಗಳಲ್ಲಿ ಅವ್ರು ಹೇಳಿದ್ರು, ಬಾಗಲಕೋಟೆಯಲ್ಲಿ ಜಮೀರ್ ಅಹಮದ್ ಖಾನ್ ಬೇಕೇ ಬೇಕು ಅಂತ ಘೋಷಣೆ ಕೂಗಿದ್ರು. ಜೊತೆಗೆ ದಾವಣಗೆರೆಯಲ್ಲಿ ಇವತ್ತು ಕೂಡ ಅನೇಕರು ಕರೀತಾ ಇದ್ದಾರೆ. ನೀವು ಒಂದು ವೇಳೆ ಅಲಭ್ಯತೆ ಆಗಿದ್ರೆ ಪರಿಣಾಮ ಬೀರುತ್ತೆ ಅನಿಸ್ತಿದ್ದ? ಕಾಂಗ್ರೆಸ್ ಪಕ್ಷದಲ್ಲಿ ಲಕ್ಷಾಂತರ ಜನ ಕಾರ್ಯಕರ್ತಿದ್ದಾರೆ, ಭಾಳ ಜನ ಮುಖಂಡರುಗಳಿದ್ದಾರೆ. ನನ್ನ ಅಭಿಮಾನಿಗಳು ಆ ಸಹಜ, ಅದು ಅವ್ರವ್ರ ಅಭಿಮಾನಿಗಳು ಆ ಸ್ಲೋಗನ್ ಹೋಗೋದು ಸಹಜ. ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಒಬ್ಬನ ಮೇಲೆ ಯಾವತ್ತೂ ಡಿಪೆಂಡ್ ಇಲ್ಲ. ಕಾಂಗ್ರೆಸ್ ಪಕ್ಷ ಲಕ್ಷಾಂತರ ಜನ ಕಾರ್ಯಕರ್ತರು, ಇಷ್ಟ ಅಂತ ಕಾರ್ಯಕರ್ತರು ಲಕ್ಷಾಂತರ ಜನ ಕಾರ್ಯಕರ್ತಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಸರ್, ಇದ್ರ ಜೊತೆಗೆ ಮಲ್ಲಿಕಾರ್ಜುನ್ ಅವರು ಮಾತಾಡ್ತಾ ಒಂದು ಮಾತನ್ನು ಹೇಳಿದರು, ಅಂದರೆ ಜಮೀರ್ ಅಹಮದ್ ಖಾನ್ಗೂ ದಾವಣಗೆರೆಗೂ ಏನು ಸಂಬಂಧ ಅಂತ. ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ನಿಮ್ಮ ಬೆಂಬಲಿಗರು ಹೇಳ್ತಾರೆ. ಜಮೀರ್ ಅಂದರೆ ಸ್ವಾಭಿಮಾನ, ಉರ್ದುಲಿ ಹೆಸರು ಅಥವಾ ಅದರ ಅರ್ಥ. ಹೀಗಾಗಿ ಜಮೀರ್ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಈ ಸ್ವಾಭಿಮಾನ ಧಕ್ಕೆಯಾಗಿ ನೀವು ಹೋಗ್ತಾ ಇದ್ದೀರಾ ಅಥವಾ ಹೈಕಮಾಂಡ್ ಒತ್ತಡಕ್ಕೆ ಹೋಗ್ತಿದ್ದೀರಾ? ಯಾವ ಕಾರಣಕ್ಕೆ ಹೋಗ್ತಿದ್ದೀರಾ? ಇಲ್ಲ, ಅದು ಅವರು ನಾನು ಭಾಳ ಆತ್ಮೀಯ ಸ್ನೇಹಿತರು. ಅವ್ರು ಏನೋ ಒಂದು ಸಿಟ್ಟಲ್ಲಿ ಒಂದು ಸತಿ ಆಗ್ತದೆ ಸಿಟ್ಟಲ್ಲಿ, ನಾನು ಅವ್ರು ಹೋಯ್ತೀನಿ, ಅವ್ರು ನನ್ನ ಬೈತವ್ರು, ಯಾವುದೋ ಒಂದು ಸಿಟ್ಟಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ನಾನು ಆ ಥರ ಅವತ್ತಿಂದ ಯಾರು ಬೇಜಾರೇ ಮಾಡ್ಕೊಂಡಿಲ್ಲ. ನನ್ನ ಸ್ನೇಹಿತ ಅವರು, ಮಲ್ಲಿಕಾರ್ಜುನ ನನ್ನ ಸ್ನೇಹಿತ. ಯಾವುದೋ ಒಂದು ಇದ್ದಲ್ಲಿ ಹೇಳಿದ್ದಾರೆ, ಅವ್ರು ಹೇಳಿದ ತಕ್ಷಣ ನಾನು ಮುನ್ಸ್ಕೊಡೋದು ಸರಿ ಹೋಗಲ್ಲ. ನಾನೆಲ್ಲೂ ಮಾಧ್ಯಮದಲ್ಲೂ ಹೇಳಿಲ್ಲ. ನಾನು ಮಲ್ಲಿಕಾರ್ಜುನ ಆತ್ಮೀಯ ಸ್ನೇಹಿತರು ಅಂತಲೇ ಹೇಳಿರೋದು. ನಾನು ನೀವು ಇದಾದ್ಮೇಲೆ ಮಲ್ಲಿಕಾರ್ಜುನ ಅವ್ರಿಗೆ ಮಾತಾಡಿದ್ದೀರಾ? ಅವರೇ ಫೋನ್ ಮಾಡಿ ಕೇಳ್ಕೊಂಡ್ರು, ಸುಜಾಲ ಫೋನ್ ಮಾಡಿದರು, ಅಭಿಷೇಕ್ ದತ್ತ ಅವ್ರು ಫೋನ್ ಮಾಡಿದರು, ಮಲ್ಲಿಕಾರ್ಜುನವರು ಮಾತಾಡಿದ್ರು ನನಗೆ ಬರಲೇಬೇಕು ಅಂತೇಳಿ. ಇಲ್ಲಪ್ಪ CM ಹೇಳವ್ರೆ, ನಾನು ನಾಳೆ ಇರ್ತೀನಿ, ನಾಳೆ 5ನೇ ತಾರೀಕು ಬರ್ತೀನಿ ಅಂತ ನೆನ್ನೆ ಮಾತಾಡಿದ್ದೀನಿ. ಕರೆದ್ರು ಅವರು ಬರಲೇಬೇಕಂತ ಕೇಳ್ಕೊಂಡ್ರು ಅಂತ. ಸರ್, ಇದ್ರ ಜೊತೆಗೆ
ಅಲ್ಪಸಂಖ್ಯಾತರು ಪ್ರಮುಖವಾಗಿ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾವಣಗೆರೆ ಪ್ರಚಾರದಲ್ಲಿ ಅಲ್ಪಸಂಖ್ಯಾತರು ಬೇರೆ ಯಾರು ಅಭ್ಯರ್ಥಿ ನಿಂತ್ಕೊಂಡಿದ್ದಾರಲ್ಲ, ಅಂದರೆ ಕಾಂಗ್ರೆಸ್ ಪಕ್ಷದ ಹೊರತಾಗಿ ಬೇರೆ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಮತ ಹಾಕಬೇಡಿ ಅಂತ. ಬಿಜೆಪಿ ಅದನ್ನು ಮುಸ್ಲಿಂ ಸಮುದಾಯನ ಈಗ ಈ ಬಾರಿ ಓಲೈಸ್ತಾ ಇದೆ ಅಥವಾ ಮುಸ್ಲಿಂ ಸಮುದಾಯದ ಪರ ಧ್ವನಿ ಎತ್ತಾ ಇದೆ. ಬಿಜೆಪಿ ನಾಯಕರು ಮುಸ್ಲಿಮರ ಪರವಾಗಿ ಅವರಿಗೆ ಸಂದೇಶ ಕೊಡ್ತಾರೆ, 40 ವರ್ಷ ನಿಮ್ಗೆ ಟಿಕೆಟ್ ಸಿಗಲ್ಲ, 40 ವರ್ಷ ಸಿಗಲ್ಲ ಅಂತಾರೆ. ಈ ಹೇಳಿಕೆಗೆ ಏನಿಲ್ಲ, ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ಏನಾಯ್ತು ಕೊನೆಯಲ್ಲಿ ಹೇಳ್ದಲ್ಲ, ನಾನು ಮುಂಚೆಯಿಂದ ಪದ್ಧತಿ ಬಂದಿದೆ. ಯಾರು ಸಾಯ್ತಾರೆ ಅವ್ರ ಕುಟುಂಬಕ್ಕೆ ಕೊಡೋದಂತ ಅವತ್ತಿಂದ ಪದ್ಧತಿ ಬಂದಿರೋದು. ಈಗ ಬಾಗಲಕೋಟೆಯಲ್ಲಿ ನಾವು ಮೇಟಿಯವ್ರ ಮಗನ ಕೊಟ್ಟಿದ್ದೀವಿ, ಇಲ್ಲಿ ಕೊಟ್ಟರೆ ಒಂದು ರಾಂಗ್ ಮೆಸೇಜ್ ತಾನೇ ಹೋಗ್ತದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಕೂತ್ಕೊಂಡು ಮಾತಾಡಿದ್ವಿ. ಮನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಆಮೇಲೆ ಸುರ್ಜೇವಾಲು ಎಲ್ಲ ಮುಖಂಡರು ಇದ್ದರು. ನಾವೆಲ್ಲ ಸೇರಿ ಮಾತಾಡಿ ಕೊಡಬೇಕಂತ ತೀರ್ಮಾನ ಮಾಡಿದಾದ್ಮೇಲೆ ಅಟ್ಲೀಸ್ಟ್ ನಮಗೆ 28 ನಾವು ಕನ್ಸಿಡರ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ನಾವು ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಮುಂದೆ ಇನ್ ಪ್ರೆಸೆಂಟ್ ಆಫ್ ಮಲ್ಲಿಕಾರ್ಜುನ ಮುಂದೆ ಆಯಿತು ನೋಡುವ 28ಗೆ ನೋಡುವ ಅಂತ ಹೇಳಿದ್ದಾರೆ. ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ 28ಗೆ. ಅಂದರೆ 28ಕ್ಕೆ ಒಂದು ಆಶಾಭಾವನೆ ಇದೆ ನಿಮ್ಮ ಸಮುದಾಯಕ್ಕೆ ಸಿಗತ್ತೆ ಟಿಕೆಟ್. ನಾನು ಹೇಳಿಲ್ಲ, ನಮ್ಮ ಪಕ್ಷ ಇನ್ಕ್ಲೂಡಿಂಗ್ ಚಾಮರಾಜಪೇಟೆ ಹೈಕಮಾಂಡ್ ಯಾರು ನಾವು ಕೇಳ್ಬೋದು ಅಷ್ಟೇ, ಕೇಳಿದ್ದೀವಿ ನಾವು. ಸರ್, ಕೊನೆಯದಾಗಿ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಸಮುದಾಯದ ಮುಖಂಡನಾಗಿ, ಅಹಿಂದ ಸಮುದಾಯದ ಮುಖಂಡನಾಗಿ ಜಮೀರ್ ಅಹಮದ್ ಖಾನ್ ಹೊರಹೊಮ್ತಾ ಇದ್ದಾರೆ. ಯಾಕೆಂದರೆ ಕೇರಳ ಕರ್ಕೊಂಡು ಹೋಗ್ತಾ ಇದ್ದಾರೆ. ರಾಷ್ಟ್ರೀಯ ಸಲಹಾ ಮಂಡಳಿಗೂ ಕೂಡ, ಮುಸ್ಲಿಂ ಅಲ್ಪಸಂಖ್ಯಾತ ಸಲಹಾ ಮಂಡಳಿಗೂ ಕೂಡ ನಿಮ್ಮನ್ನು ಮೆಂಬರ್ ಮಾಡಿದ್ದಾರೆ. ಇದರ ಜೊತೆ ಕರ್ನಾಟಕ ಚುನಾವಣೆಗೆ ಭಾರಿ ಡಿಮ್ಯಾಂಡ್ ಇದೆ. ಈಗ ಡಿಮ್ಯಾಂಡ್ ಅನ್ನುವಂಥ ಜಮೀರ್ ಬೇಡಿಕೆ ನೋಡ್ತಾ ಇದ್ರೆ ಏನು ಹೇಳ್ತೀರಿ? ನಂದು ಏನಿಲ್ಲ ಸರ್, ಅದು ನಂದು ಸೌಭಾಗ್ಯ. ನನಗೆ ಇಷ್ಟು ಜನಪ್ರಿಯತೆಯನ್ನು ಅನಿಸ್ಕೊಡೋದು ನನ್ನ ಅನಿಸಿಕೆ, ನನ್ನ ಸೌಭಾಗ್ಯ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನಾನು ಸಾಮಾನ್ಯ ಕಾರ್ಯಕರ್ತ. ಸರ್, ಕೊನೆಯದು ಒಂದು ಪೊಲಿಟಿಕಲ್ ಪ್ರಶ್ನೆ. ಮೊನ್ನೆ ಬಾಗಲಕೋಟೆ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮುಸ್ಲಿಂ ಓಲೈಕೆ ಮಾಡ್ತಿದ್ದಾರೆ, ಅವ್ರು ಟೊಪ್ಪಿನ ಹಾರ ಹಾಕ್ಕೊಳ್ಳಿ, ದಾಡಿನ ಹಾರು ಬಿಟ್ಕೊಳ್ಳಿ, ಅಥವಾ ಸುಮ್ಮನೆ ಹಾರು ಮಾಡ್ಕೊಳ್ಳಿ ಅಂತ. ಈ ರೀತಿಯಂಥ ಹೇಳಿಕೆ ಬಗ್ಗೆ ಈಗಾಗಲೇ ಸುರ್ಜೇವಾಲಾ ಟ್ವೀಟ್ ಮಾಡಿದ್ದಾರೆ. ಸರಿಯಲ್ಲ, ಒಳ್ಳೆ ಶಬ್ದ ಅಲ್ಲ ಅಂತ. ನೀವು ಸಮುದಾಯದ ಮುಖಂಡರಾಗಿ ಏನು ಹೇಳ್ತೀರಾ? BJP ಅವರು ಯಾವತ್ತಿದ್ರು ಪ್ರಮೋದ್, ಅವರು ಮುಸಲ್ಮಾನ್ ವಿರೋಧನೇ. ಅವ್ರು ಮುಸಲ್ಮಾನ್ ಬಗ್ಗೆ ಮಾತಾಡಿದ್ರೆ ಮಾತ್ರ ಅವ್ರು ಬೆಳೆ ಬೆಳೆಸ್ಕೊಳ್ಳೋಕೆ ಸಾಧ್ಯ ಆಗೋದವರು. BJP ಅವ್ರಿಗೇನು ಮುಸಲ್ಮಾನ್ ಬಗ್ಗೆ ಮಾತಾಡಿದ್ರೆ ನಮ್ಮ 4 ಕೋಟಿ ಬೇರೆ ಸಮಾಜದದ್ದು ಹೆಚ್ಚಾಗ್ತದ್ರ ಹಿನ್ನೆಲೆ ಮಾತಾಡೋದವರು. ಅವ್ರು ಯಾವತ್ತನ ಮುಸಲ್ಮಾನ ಪರ ಮಾತಾಡಿದಾರಾ? ಸಿದ್ದರಾಮಯ್ಯವ್ರ ಬಗ್ಗೆ ಅಶೋಕ್ ಅವ್ರದ್ದು ಹೇಳಿಕೆ ನೋಡಿದೆ. ಅಲ್ಪಸಂಖ್ಯಾತರ ನ್ಯಾಯ ಮಾಡಿಬಿಟ್ಟು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ, 28 ಕೊಡ್ತಾರಂತ ಏನು ಭರೋಸೆ? ಈಗ ರೀ ಯಾವ ಕಾರಣಕ್ಕೆ ಕೊಡಲ್ಲ ರೀ, ನಿಮಗೂ ಸಿಕ್ಕಲ್ಲ, ನಿಮ್ಮ ಮಕ್ಳಿಗೂ ಸಿಕ್ಕಲ್ಲ, ನಿಮ್ಮ ಮೊಮ್ಮಕ್ಳಿಗೇನೋ ಅವಕಾಶ ಇರ್ಬೋದು ಅಂತ ಅಶೋಕ್ ಅವ್ರದ್ದು ಹೇಳಿಕೆ ನೋಡಿದೆನೋ. ಅವರೇ ಕೊಡ್ಬೋದಾಗಿತ್ತಾನೆ. BJP ಅವರು ಅವ್ರದ್ದೇ ಪಕ್ಷ ಇದೆಯಲ್ಲ, ಅಲ್ಪಸಂಖ್ಯಾತರ ಮೇಲೆ ಅಷ್ಟು ಅಭಿಮಾನ ಪ್ರೀತಿ ಇದ್ಮೇಲೆ ಅವರೇ ಕೊಡ್ಬೋದಾಗಿತ್ತಾನೆ. ಸರ್, ಸಿದ್ದರಾಮಯ್ಯವ್ರ ಬಗ್ಗೆ ಈ ರೀತಿ ಹೇಳಿಕೆಗಳು ಅವರನ್ನು ಟಾರ್ಗೆಟ್ ಮಾಡಿ ಹೇಳಿಕೆ ಹೇಳ್ತಾ ಇಲ್ಲ ಸರ್. ಆವತ್ತಿಂದನೂ ಅವರು ಮುಸಲ್ಮಾನ್ ವಿರೋಧನೇ ಮಾತಾಡೋದು. ಸಿದ್ದರಾಮಯ್ಯ ಎಲ್ಲ ಸಮಾಜದ ಮುಖಂಡರು, ಒಂದು ಜಾತಿಗೆ ಸೀಮಿತ ಇಲ್ಲ. ಸಿದ್ದರಾಮಯ್ಯ ಅವರು ಏನಕ್ಕೆ ಇಷ್ಟಪಡ್ತಾರೆ? ಸಿದ್ದರಾಮಯ್ಯಗೆ ಅವ್ರು ಕುರುಬ ಸಮಾಜದವ್ರು ಆದ್ರೂ ಬೇರೆಯವ್ರು ಏನಕ್ಕೆ ಇಷ್ಟಪಡ್ತಾರೆ? ಅಪ್ಪರ್ ಕಾಸ್ಟು ಇಷ್ಟಪಡ್ತಾರೆ, ಅಹಿಂದ ಅವರು ಇಷ್ಟಪಡ್ತಾರೆ, ಎಲ್ಲ ಸಮಾಜದವ್ರು ಇಷ್ಟಪಡ್ತಾರೆ ಸಿದ್ದರಾಮಯ್ಯಗೆ. ಅವ್ರು ಯಾವ ಜಾತಿ ಅಂತಲೂ ಇಲ್ಲ, ಜಾತಿ ಅಂತ ಇಲ್ಲ ಅವ್ರಿಗೆ. ಆಮೇಲೆ ಒಂದು ಮಾತು ಹೇಳ್ತೀನಿ ಪ್ರಮೋದ್ ಅವರೇ, ರಾಜಕೀಯದಲ್ಲಿ ನಾನು ಭಾಳ ಸತಿ ನನ್ನ ಭಾಷಣದಲ್ಲೂ ಹೇಳ್ತೀನಿ, ನಾನು ರಾಜಕೀಯಕ್ಕೆ ಜಾತಿ ಮಾಡೋಂಗಿದ್ರೆ ನೀವು ದಯಮಾಡಿ ರಾಜಕೀಯಕ್ಕೆ ಬಂದಾದಮೇಲೆ ಜಾತಿ ಮಾಡಬೇಡಿ. ಹಂಗೂ ನೀವು ಜಾತಿ ಮಾಡೋಂಗಿದ್ರೆ ದಯಮಾಡಿ ಮನೆಯಲ್ಲಿ ಕೂತ್ಕೊಳ್ಳಿ. ಲಕ್ಷಾಂತರ ಜನ ನಾವು ನಂಬಿರ್ತಾರೆ. ನಾವು ರಾಜಕೀಯಕ್ಕೆ ಬಂದು ಜಾತಿ ಮಾಡಿಕೊಡೋದು, ಎಲ್ಲರಿಗೂ ಸಮಾನ ನೋಡ್ಕೊಂಡು ತೊಗೊಂಡೋಗ್ಬೇಕು ನಾವು. ಸರ್, ಕೊನೆಯದಾಗಿ ಈ ಬಾಗಲಕೋಟೆ ಮತ್ತು ದಾವಣಗೆರೆ ಕ್ಷೇತ್ರದ ಮತದಾರರಿಗೆ ನಿಮ್ಮ ಸಮುದಾಯದವರಿಗೆ ಏನು ಹೇಳ್ತೀರಿ ಸರ್? ಇಲ್ಲ, ನಾನು ಹೇಳ್ತಾ ಇಲ್ಲ, ಸಮರ್ಥವ್ರು ಗೆಲ್ತಾರೆ. ಬಾಗಲಕೋಟೆ ಅಂತ ಆಲ್ರೆಡಿ ಗೆದ್ದಾಗಿದ್ದೀವಿ ನಾವು, ಗೆದ್ದಾಗಿದೆ. ಇಲ್ಲಿ ಸ್ವಲ್ಪ ಗೊಂದಲ ಆಯಿತು. ಆ ಗೊಂದಲ ನಾನು ಹೋದ್ಮೇಲೆ ಎಲ್ಲ ಸರಿ ಹೋಗ್ತದೆ, ಗೆಲ್ತೀವಿ ನಾವು. ಈಗ ಮಲ್ಲಿಕಾರ್ಜುನ ಅವ್ರ ಮನೆಗೆ ಹೋಗ್ತೀರಿ ಊಟಕ್ಕೆ? ಹೋಗ್ಲೇಬೇಕು, ಸ್ನೇಹಿತ ಅವನು, ಸ್ನೇಹಿತನ ಮನೆಗೆ ಹೋಗ್ಲೇಬೇಕಿಲ್ಲ, ಅಲ್ಲೋಗಿ ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸರಿ ಹೋಗಿದೆ, ಏನೂ ಆಗಿಲ್ಲ, ಎಲ್ಲ ಸರಿನೇ ಇದೆ.